ಇನ್ನು ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಕೊಡ್ತಿದ್ದಾರೆ. ಯಾಕಂದ್ರೆ ರಾಜ್ಯಪಾಲರು ಇಂದೋರ್ ಪ್ರವಾಸದಲ್ಲಿದ್ದಾರೆ. ಇವತ್ತು ಬೆಳಿಗ್ಗೆನೇ ಸಮಯ ಕೇಳಿದ್ರು ಸಿದ್ದರಾಮಯ್ಯನವರು ರಾಜ್ಯಪಾಲರ ಬಳಿ. ಆದ್ರೆ 3 ಗಂಟೆ ನಂತರ ಬನ್ನಿ ಅಂತ ರಾಜ್ಯಪಾಲರು ಹೇಳಿದ್ರು. ತುರ್ತು ಕಾರಣಕ್ಕಾಗಿ ಇಂದೋರ್ಗೆ ಹೋಗಿದ್ದಾರೆ ರಾಜ್ಯಪಾಲರು. ಹಾಗಾಗಿ ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಕೊಡಬೇಕು. ಕಾರ್ಯದರ್ಶಿಗೆ ರಾಜೀನಾಮೆ ಕೊಟ್ಟರು ಅದು ಅಂಗೀಕಾರ ಆಗಲ್ಲ. ರಾಜ್ಯಪಾಲರ ಸಮ್ಮುಖದಲ್ಲೇ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ರಾಜೀನಾಮೆಗೆ ಕಾರಣ ಕೇಳಿ ಅಂಗೀಕರಿಸಬೇಕು ರಾಜ್ಯಪಾಲರು. ಆದ್ರೆ ಮಧ್ಯಾಹ್ನ 3 ಗಂಟೆ ಒಳಗಡೆ ರಾಜ್ಯಪಾಲರು ಬೆಂಗಳೂರಿಗೆ ವಾಪಸ್ ಆಗ್ತಾರಾ ಅದರ ಬಗ್ಗೆ ಇನ್ನೂ ಕ್ಲಾರಿಟಿ ಇಲ್ಲ. ಹಾಗಾಗಿ ಈಗ 3 ಗಂಟೆಗೆ ಸಿದ್ದರಾಮಯ್ಯನವರು ರಾಜ್ಯಪಾಲರ ಕಾರ್ಯದರ್ಶಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡ್ತಾರೆ. ಅಂಗೀಕಾರ ರಾಜ್ಯಪಾಲರು ಬಂದ ನಂತರ ಆಗುತ್ತೆ. ಇಂದೋರ್ನಿಂದ ರಾಜ್ಯಪಾಲ ಗೆಹ್ಲೋಟ್ ಇವತ್ತೇ ವಾಪಸ್ ಆಗ್ತಾರಾ ಅನ್ನೋದರ ಬಗ್ಗೆ ಇನ್ನೂ ಸ್ಪಷ್ಟತೆ ಸಿಕ್ಕಿಲ್ಲ. ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರಿಗೆ ರಾಜ್ಯಪಾಲರೇ ಸಮಯ ನೀಡಿದ್ರು. 3 ಗಂಟೆ ನಂತರ ಬನ್ನಿ ಅಂತ. ತುರ್ತು ಕಾರಣದಿಂದಾಗಿ ಇಂದೋರ್ಗೆ ಹೋಗಿದ್ದಾರೆ ರಾಜ್ಯಪಾಲರು. ಈಗ ರಾಜ್ಯಪಾಲರ ಅನುಪಸ್ಥಿತಿಯಲ್ಲಿ ಅವರ ಕಾರ್ಯದರ್ಶಿಗೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೆ ಅನ್ನೋದು ಈಗ ಸಿಗ್ತಾ ಇರುವಂತ ಮಾಹಿತಿ. ರಾಜ್ಯಪಾಲರು ಬಂದ ನಂತರ ಆ ರಾಜೀನಾಮೆ ಅಂಗೀಕಾರ ಆಗುತ್ತೆ. ಆದ್ರೆ ರಾಜೀನಾಮೆಯನ್ನಂತೂ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಸಿದ್ದರಾಮಯ್ಯನವರು ಕೊಡ್ತಾರೆ ಅಂತ. ಅಷ್ಟರೊಳಗೆ ರಾಜ್ಯಪಾಲರು ಬೆಂಗಳೂರನ್ನ ತಲುಪ್ತಾರಾ ಇನ್ನು ಮೇಲೆ ಅದು ಕ್ಲಾರಿಟಿ ಸಿಗಬೇಕಾಗಿದೆ. ಇನ್ನು ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ಹೊಸ ಸರ್ಕಾರ ರಚನೆ ಆಗತ್ತೆ. ಲೆಕ್ಕಾಚಾರ ಈಗಲಿಂದಲೇ ಶುರುವಾಗಿದೆ. ಹೊಸ ಸರ್ಕಾರ ರಚನೆಯ ಲೆಕ್ಕಾಚಾರ ಆಲ್ರೆಡಿ ಶುರುವಾಗಿದೆ. ಸಿದ್ದರಾಮಯ್ಯ ರಾಜೀನಾಮೆ ನಂತರ ಇಡೀ ಸಚಿವ ಸಂಪುಟ ವಿಸರ್ಜನೆ ಆಗಿದೆ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ 31 ಸಚಿವರು. ಹೊಸ ಸರ್ಕಾರದ ಕ್ಯಾಬಿನೆಟ್ ಲೆಕ್ಕಾಚಾರ ಏನಾಗಿರುತ್ತೆ? ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ಸಚಿವ ಸ್ಥಾನವನ್ನ ಕಳೆದುಕೊಳ್ಳಲಿದ್ದಾರೆ 31 ಮಂತ್ರಿಗಳು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ 31 ಜನ ಮಂತ್ರಿಗಳು ಇದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆ ನಂತರ ಸಚಿವ ಸಂಪುಟ ವಿಸರ್ಜನೆ ಆಗುತ್ತೆ. ಇಡೀ ಸಚಿವ ಸಂಪುಟವೇ ವಿಸರ್ಜನೆ ಆಗುತ್ತೆ. ಹೊಸ ಸರ್ಕಾರದ ಕ್ಯಾಬಿನೆಟ್ನ ಲೆಕ್ಕಾಚಾರ ಏನು? ಈ 31 ಜನ ಮಂತ್ರಿಗಳೇನಿದ್ದಾರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿರುವಂತಹ ಮಂತ್ರಿಗಳು ಸಚಿವ ಸ್ಥಾನವನ್ನ ಕಳ್ಕೊಳ್ಳಲಿದ್ದಾರೆ. ಸಂಪುಟದಲ್ಲಿ ಯುವಕರಿಗೆ ಆದ್ಯತೆ ನೀಡೋದಕ್ಕೆ ರಾಹುಲ್ ಗಾಂಧಿ ಚಿಂತನೆ ನಡೆಸಿದ್ದಾರೆ. ಮತ್ತೊಂದು ಕಡೆ ಹಿರಿಯರನ್ನ ಕಡೆಗಣಿಸಿದ್ರೂ ಕೂಡ ಹಾನಿಯಾಗತ್ತೆ. ಯಾಕಂದ್ರೆ ಈಗಾಗಲೇ ಅನೇಕ ಹಿರಿಯ ಶಾಸಕರು ದೆಹಲಿ ಪ್ರವಾಸ ಮಾಡಿ ಬಂದ್ರು. ಯಾಕಂದ್ರೆ ಸಂಪುಟದಲ್ಲಿ ಸ್ಥಾನ ಬೇಕು ಅಂತ. ಹೊಸ ಸರ್ಕಾರದ ಸಂಪುಟ ಸೇರೋದಕ್ಕೆ ಮುಸ್ಲಿಂ ನಾಯಕರ ಮಧ್ಯೆ ಜಿದ್ದಾಜಿದ್ದಿ ಇದೆ. ಹೊಸ ಸರ್ಕಾರದಲ್ಲಿ 3 ಮುಸ್ಲಿಂ ನಾಯಕರಿಗೆ ಸಚಿವ ಸ್ಥಾನ ಸಿಗುತ್ತಾ? ಹೊಸ ಸರ್ಕಾರದಲ್ಲಿ ಮುಸ್ಲಿಂ ಸಮುದಾಯದಿಂದ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ? ಜಮೀರ್ ಅಹಮದ್ ಜೊತೆ ಸಲೀಂ, ಯುಟಿ ಖಾದರ್ಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಡಿಕೆ ಶಿವಕುಮಾರ್ ಅವರ ಆಪ್ತ ಹಾರಿಸ್, ತನ್ವೀರ್ ಸೇಠ್, ಖನೀಜ್ ಫಾತಿಮಾ ಕೂಡ ರೇಸ್ನಲ್ಲಿದ್ದಾರೆ. ಸ್ಪೀಕರ್ ಹುದ್ದೆಯನ್ನ ತೊರೆದು ಸಚಿವರಾಗೋದಕ್ಕೆ ಆಸಕ್ತಿ ತೋರಿಸಿದ್ದಾರೆ ಯುಟಿ ಖಾದರ್. ಹಾಗಾಗಿ ಇವರಲ್ಲಿ ಯಾರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನೋದು ಈಗ ಲೆಕ್ಕಾಚಾರ ಶುರುವಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಈಗ ಸಿದ್ದರಾಮಯ್ಯನವರ ರಾಜೀನಾಮೆಯ ನಂತರ ಇಡೀ ಸಂಪುಟ ಡಿಸಾಲ್ವ್ ಆಗತ್ತೆ. ಆದ್ರೆ ಹೊಸ ಸರ್ಕಾರ ರಚನೆ ಅಂತ ಬಂದಾಗ ಸಂಪುಟದಲ್ಲಿ ಏನೇನು ಬದಲಾವಣೆ ಬೆಳವಣಿಗೆಗಳಾಗತ್ತೆ ಅನ್ನೋದು ಈಗಾಗಲೇ ಲೆಕ್ಕಾಚಾರ ಶುರುವಾಗಿದೆ. ಮುಸ್ಲಿಂ ಸಮುದಾಯ ಅಂತ ಬಂದಾಗ ಲಿಸ್ಟ್ ನಲ್ಲಿ ರೇಸ್ನಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ತನ್ನ ಆಪ್ತರಿಗೆ ಮಣೆ ಹಾಕುವಂತಹ ಸಾಧ್ಯತೆಯೇ ಜಾಸ್ತಿ ಇರುತ್ತೆ ಅಂತ ಅನ್ಸುತ್ತೆ. ಶ್ವೇತಾ, ಈಗಾಗಲೇ ಒಂದು ಹಂತಕ್ಕೆ ಚರ್ಚೆಗಳು ನಡೀತಾ ಇದೆ ಇಂಟರ್ನಲ್ಲಿ. ಹೈಕಮಾಂಡ್ನ ಮುಂದೆ ಯಾರು ಹೆಚ್ಚುವರಿ ಡಿಸಿಎಂ ಆಗಬೇಕು, ಕೆಪಿಸಿ ಅಧ್ಯಕ್ಷರಾಗಬೇಕು, ಸಚಿವ ಸಂಪುಟಕ್ಕೆ ಯಾರ್ಯಾರು ಸೇರ್ಪಡೆ ಮಾಡ್ಕೊಳ್ಬೇಕು, ಈ ಚರ್ಚೆಗಳು ಇನ್ನೂ ಕೂಡ ಆರಂಭ ಆಗಬೇಕಾಗಿದೆ. ಆದರೆ ಇಲ್ಲಿ ರಾಜ್ಯದಲ್ಲಿ ಚರ್ಚೆಗಳು ಶುರುವಾಗಿದ್ದಾವೆ. ಈಗ ಹೈಕಮಾಂಡ್ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸುವಂತ ತೀರ್ಮಾನವನ್ನು ನೋಡಿದ್ರೆ ಒಂದು ಹೊಸ ಜನರೇಷನ್ ಪಾಲಿಟಿಕ್ಸ್ಗೆ ಎಐಸಿಸಿ ಮುಂದಾಗಿದೆ ಅನ್ನೋದಂತೂ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಸಚಿವರುಗಳಿಗೆ ಕೊಟ್ಟು ಒಂದು ಹೊಸ ಮುಖಗಳಿಗೆ ಮತ್ತು ಯುವಕರನ್ನ ಹೆಚ್ಚು ತರಬೇಕು ಅನ್ನುವಂತಹ ಇಂಗಿತ ಹೈಕಮಾಂಡ್ ಇಟ್ಕೊಂಡಿದೆ ಅನ್ನುವಂತಹ ಸಂದೇಶಗಳು ಕೂಡ ಈಗಾಗಲೇ ರಾಜ್ಯ ನಾಯಕರುಗಳಿಗೆ ತಲುಪಿದಾವೆ. ಹಾಗಾಗಿ ಈ ಬಾರಿ ಬಹುತೇಕ ಹಿರಿಯ ಸಚಿವರಿಗೆ ಕೊಡ್ತಾರೆ, ಹೊಸಬರಿಗೆ ಅವಕಾಶಗಳು ಸಿಗುತ್ತೆ ಮತ್ತು ಹೆಚ್ಚು ಸೀನಿಯರ್ಸ್ ಇರುವಂತವರಿಗೆ ಅವಕಾಶವನ್ನು ಕೊಡುವ ಸಾಧ್ಯತೆಗಳು ಕಮ್ಮಿ. ಅಂದ್ರೆ ಈ ಬಾರಿ ಸಚಿವರಾಗುವಂತವರು ಇನ್ನೂ 2 ಟರ್ಮ್
ರಾಜಕಾರಣದಲ್ಲಿ ಸಕ್ರಿಯವಾಗಿ ಇರುವಂತವರಿಗೆ ಆ ತರದ ಹುಡುಕಾಟವನ್ನ ಹೈಕಮಾಂಡ್ ಆರಂಭ ಮಾಡಿದೆ ಅನ್ನುವಂತ ಲೆಕ್ಕಾಚಾರಗಳಿದೆ. ಆದ್ರೆ ಅಷ್ಟು ಸಮಸ್ಯೆ ಆಗೋದಿಲ್ವಾ? ಯಾಕಂದ್ರೆ ಈಗಾಗ್ಲೇ ಹಿರಿಯ ಶಾಸಕರು ಎರಡೆರಡು ಸಲ ದೆಹಲಿಗೆ ಹೋಗಿ ಬಂದಿದ್ದಾರೆ, ನಮಗೂ ಸ್ಥಾನಮಾನ ಸಿಗಬೇಕು ಅಂತ. ಈಗ ಹಿರಿಯರನ್ನ ಕಡೆಗಣಿಸಿದ್ದೆ ಆದ್ರೆ ಮತ್ತೊಂದು ಸುತ್ತಿನ ಸಮಸ್ಯೆಗೆ ಅದು ಕಾರಣ ಆಗಲ್ವಾ? ಅಥವಾ ಸಿದ್ದರಾಮಯ್ಯನವರು ತನ್ನ ಆಪ್ತರಲ್ಲಿ ಕೆಲವರನ್ನ ಸಂಪುಟಕ್ಕೆ ಸೇರಿಸಬೇಕು ಅನ್ನುವಂತಹ ಕಂಡೀಷನ್ ಏನಾದ್ರೂ ಹಾಕಿದಾರಂತ? ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್? ಅಲ್ಲ, ಈಗ ನಿನ್ನೆ ಸಿದ್ದರಾಮಯ್ಯನವರಿಗೆ ಮೊನ್ನೆ ನಡೆದಂತ ಸಭೆಯಲ್ಲಿ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ, ಮುಂದಿನ ತೀರ್ಮಾನಗಳಲ್ಲಿ ನಿಮ್ಮ ವಿಶ್ವಾಸಕ್ಕೆ ಪಡೆದು ನಾವು ಮುಂದುವರಿತೀವಿ ಅಂತ ಹೇಳಿ. ಹೀಗಾಗಿ ಸಚಿವ ಸಂಪುಟ ರಚನೆ ಆಗುವಾಗ ಸಿದ್ದರಾಮಯ್ಯನವರ ಮಾತು ಅಷ್ಟೇ ನಡೆಯುತ್ತೆ ಅನ್ನೋದು ಸ್ಪಷ್ಟ. ಹಾಗಾಗಿ ಸಿದ್ದರಾಮಯ್ಯನವರು ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಹಿರಿಯರನ್ನ ಕಡೆಗಣಿಸಿದ್ರೆ ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ, ಮುಂದೆ ಸರ್ಕಾರ ತರೋದಕ್ಕೂ ಕೂಡ ದೊಡ್ಡ ಮಟ್ಟದ ಥ್ರೆಟ್ ಆಗುತ್ತೆ, ಹಿರಿಯರನ್ನ ಕಡೆಗಣಿಸೋದು ಸೂಕ್ತ ಅಲ್ಲ ಅನ್ನುವಂತಹ ಅಭಿಪ್ರಾಯಗಳಿದಾವೆ. ಹೀಗಾಗಿ ಸಚಿವ ಸಂಪುಟ ರಚನೆಯ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳಿಗೆ ಎಷ್ಟು ಅಧಿಕಾರ ಸಿಗುತ್ತೆ ಮತ್ತು ಸಿದ್ದರಾಮಯ್ಯನವರಿಗೆ ಎಷ್ಟು ಅಧಿಕಾರ ಸಿಗುತ್ತೆ, ನೂತನವಾಗಿ ಆಗುವಂತ ಮುಖ್ಯಮಂತ್ರಿಗಳ ಡಿಮಾಂಡ್ಸ್ ಹೇಗಿರುತ್ತೆ ಇದು ಗೊತ್ತಿಲ್ಲ. ಆದ್ರೆ ಹೈಕಮಾಂಡ್ ಹೊಸ ಲೀಡರ್ಶಿಪ್ ತರಬೇಕು, ಹೊಸ ರೀತಿಯಾದಂಥ ನಾಯಕತ್ವಕ್ಕೆ ಮಣೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಸಿದ್ದರಾಮಯ್ಯನವರನ್ನ ಇಳಿಸುವಂತ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಹಾಗಾಗಿ ಹಿರಿಯರಿಗೆ ಒಂದಷ್ಟು ನಿರಾಸೆ ಅಂತೂ ಈ ಬಾರಿಯ ಸಚಿವ ಸಂಪುಟದಲ್ಲಿ ರಚನೆಯ ಸಂದರ್ಭದಲ್ಲಿ ಆಗುತ್ತೆ ಅನ್ನೋದು ಅಷ್ಟೇ ಸ್ಪಷ್ಟ. ಇನ್ನೊಂದು ಕಡೆ ಮುಸ್ಲಿಂ ಸಮುದಾಯದಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಫೈಟ್ ಏರ್ಪಡ್ತಾ ಇದೆ. ಈ ಬಾರಿ ರಹೀಂ ಖಾನ್, ಜಮೀರ್ ಅಹಮದ್ ಇಬ್ರು ಕೂಡ ಸಚಿವರಾಗಿದ್ರು. ಈ ಬಾರಿ ಇನ್ನೂ ಒಂದು ಹೆಚ್ಚಿನ ಸ್ಥಾನಗಳು ಸಿಗಬಹುದು, ಕಾರಣ ದಾವಣಗೆರೆಯಲ್ಲಿ ಮುಸ್ಲಿಮರಿಗೆ ಟಿಕೆಟ್ ಕೊಟ್ಟಿಲ್ಲ ಅನ್ನುವಂಥ ಆಕ್ರೋಶ ಇದೆ. ಈ ಎಲ್ಲಾ ಕಾರಣಗಳಿಗಾಗಿ ಇನ್ನೊಂದಷ್ಟು ಹೆಚ್ಚುವರಿಯಾದಂತಹ ಅವಕಾಶಗಳು ಸಿಗಬಹುದು. ಅಲ್ಲಿ ಯುಟಿ ಖಾದರ್ ಸ್ಪೀಕರ್ ಸ್ಥಾನದಿಂದ ಬಿಟ್ಟು ಸಚಿವರಾಗುವಂತಹ ಬಯಕೆಯನ್ನು ಇಟ್ಕೊಂಡಿದ್ದಾರೆ. ಜಮೀರ್ ಅಹಮದ್ ಮತ್ತೊಮ್ಮೆ ಮುಂದುವರಿಬೇಕು ಅನ್ನುವಂಥ ಅಭಿಲಾಷೆ ಇಟ್ಕೊಂಡಿದ್ದಾರೆ. ರಿಜ್ವಾನ್ ಅರ್ಷದ್ ಯಂಗ್ಸ್ಟರ್ ಹೊಸ ಫೇಸ್ ತರಬೇಕು ಅನ್ನುವ ಕಾರಣಕ್ಕಾಗಿ ಏನಾದರೂ ಅವ್ರಿಗೆ ಅವಕಾಶ ಸಿಗಬಹುದಾ ಈ ಲೆಕ್ಕಾಚಾರ ಇದೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ರೆ ಅವರ ಆಪ್ತರನ್ನು ಒಳಗೆ ತೆಗೆರುವಂತ ಪ್ರಯತ್ನ, ಅದರಲ್ಲಿ ತನ್ವೀರ್ ಸೇಠ್ ಮುಂಚೂಣಿಯಲ್ಲಿದ್ದಾರೆ, ಹ್ಯಾರಿಸ್ ಕೂಡ ಅವರ ಆಪ್ತರೇ ಆಗಿದ್ದಾರೆ. ಹೀಗಾಗಿ ಅವ್ರನ್ನ ತರುವಂತ ಪ್ರಯತ್ನವನ್ನ ಮಾಡ್ತಾರ. ಸೊ ಅಲ್ಲಿಯೂ ಕೂಡ ಆ ಸಮುದಾಯದ ಒಳಗೂ ಕೂಡ ಫೈಟ್ಗಳು ನಡೀತಾ ಇದೆ. ಅಂದ್ರೆ ಸಿಎಂ ಆಯ್ಕೆಯ ಬಳಿಕ ಈ ಎಲ್ಲಾ ಚರ್ಚೆಗಳು ಒಂದು ತಾರಕಕ್ಕೆ ಹೋಗೋದಂತೂ ನಿಶ್ಚಿತ. ತಮ್ಮ ಗಾಡ್ ಫಾದರ್ಗಳನ್ನ ಇಟ್ಕೊಂಡು ಹೈಕಮಾಂಡ್ ನ ಮುಂದೆ ಲಾಬಿಯನ್ನ ಮಾಡ್ತಾರೆ. ಜೊತೆಗೆ ಹೊಸದಾಗಿ ಆಗುವಂತ ಮುಖ್ಯಮಂತ್ರಿಗಳನ್ನ ಬೆನ್ನಿಗೆ ಬಿದ್ದು ತಮ್ಮ ಸ್ಥಾನವನ್ನ ಕ್ಲೈಮ್ ಮಾಡ್ತಾರೆ. ಜೊತೆಗೆ ಒಂದಷ್ಟು ಪ್ರಭಾವಿ ನಾಯಕರನ್ನ ಇಟ್ಕೊಂಡು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿ ಸಚಿವ ಸಂಪುಟ ಸೇರುವಂತ ಪ್ರಯತ್ನಗಳು, ಇದೆಲ್ಲ ತಯಾರಿಗಳು ಈಗಾಗಲೇ ಆರಂಭ ಆದಂಗೆ ಕಾಣಿಸ್ತಾ ಇದ್ದಾವೆ. ಶ್ವೇತಾ, ಓಕೆ, ಇಲ್ಲಿ ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್, ಹಾಗಾಗಿ ಏಕಪಕ್ಷೀಯವಾಗಿ ಅಂತೂ ನಿರ್ಧಾರ ತೆಗೆದುಕೊಳ್ಳೋದಕ್ಕಾಗಲ್ಲ. ಸಂಪುಟದಲ್ಲಿ ಯಾರ್ಯಾರ ಸೇರ್ಪಡೆ ಅನ್ನೋದು ಕೂಡ ಇಲ್ಲಿ ಹೈಕಮಾಂಡ್ ಜೊತೆಗಿನ ಸಭೆಯ ನಂತರವೇ ನಿರ್ಧಾರ ಆಗತ್ತೆ, ಅದಂತೂ ಪಕ್ಕ. ಶ್ವೇತಾ, ಈಗ ನನಗನ್ಸುತ್ತೆ ಸಿದ್ದರಾಮಯ್ಯನವರು ಕೂಡ ಈ ಸಚಿವ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ತಮ್ಮ ಪವರ್ ಅನ್ನ ತೋರಿಸಲಿಕ್ಕೆ ಅವಕಾಶಗಳು ಹೆಚ್ಚು ಸಿಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆ ಮುಖ್ಯಮಂತ್ರಿ ಹುದ್ದೆಯನ್ನು ಅವರು ತ್ಯಜಿಸ್ತಾ ಇದ್ದಾರೆ. ಹೈಕಮಾಂಡ್ ಹೇಳಿದಂತ ಮಾತಿಗೆ ಎಲ್ಲೂ ವಿರೋಧ ವ್ಯಕ್ತಪಡಿಸಿದೆ. ಸಿಎಂ ಸ್ಥಾನವನ್ನು ಬಿಟ್ಟುಕೊಡುವಂತದ್ದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಕಾಂಗ್ರೆಸ್ನ ಇತಿಹಾಸದಲ್ಲಿ ಈ ರೀತಿಯಾಗಿ ಒಂದು ಅಧಿಕಾರದ ಪದತ್ಯಾಗಕ್ಕೆ ಮುಖ್ಯಮಂತ್ರಿಗಳಾಗಿದ್ದಂಥವರು ನಿರ್ಧಾರವನ್ನು ಕೈಗೊಂಡಿರ್ತಕ್ಕಂಥ ಇತಿಹಾಸವೇ ಇಲ್ಲ. ಕಾಂಗ್ರೆಸ್ನ ಇತಿಹಾಸವನ್ನ ನೋಡಿದಾಗ ಸಿಎಂ ಅನ್ನ ಹೈಕಮಾಂಡ್ ಏಕಾಏಕಿ ಬದಲಾಯಿಸಿರುವಂತಹ ಉದಾಹರಣೆಗಳಿದೆ, ಕಿತ್ತಾಕಿರುವಂತಹ ಉದಾಹರಣೆಗಳಿದೆ, ಆದ್ರೆ ಸ್ವಯಂ ಅಧಿಕಾರ ಬಿಟ್ಟಿರುವಂತಹ ಉದಾಹರಣೆಗಳಿಲ್ಲ. ಅಂಥದ್ದೊಂದು ಹೊಸ ಸಂಪ್ರದಾಯಕ್ಕೆ ಸಿದ್ದರಾಮಯ್ಯನವರು ಸ್ವತಃ ಒಪ್ಪಿ ಸ್ಥಾನವನ್ನ ಬಿಡ್ತಾ ಇರೋ ಕಾರಣಕ್ಕಾಗಿ ಅವರಿಗೆ ಒಂದು ಈ ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಮುಂದಿನ ಆಯ್ಕೆ ಅಂದ್ರೆ ಆಯಕಟ್ಟಿನ ಹುದ್ದೆಗಳಿಗೆ ನೇಮಕ ಮಾಡುವಂತ ವಿಚಾರದಲ್ಲಿ ಸಿದ್ದರಾಮಯ್ಯನವರಿಗೆ ಒಂದು ಪವರ್ಫುಲ್ ಹ್ಯಾಂಡ್ ಅಂತೂ ಇದ್ದೇ ಇರುತ್ತೆ. ಹಾಗಾಗಿ ಅವರ ಅಭಿಪ್ರಾಯಗಳಿಗೆ ಮನ್ನಣೆ ಕೂಡ ಇರುತ್ತೆ ಅನ್ನೋದು ಕೂಡ ಸ್ಪಷ್ಟವಾಗಿ ಇದೆ. ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವ್ರನ್ನ ಇಗ್ನೋರ್ ಮಾಡಿ ಸಚಿವ ಸಂಪುಟ ಪುನರ್ರಚನೆ ಆಗಲಿ ಅಥವಾ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಗಳಾಗ್ಲಿ, ಕಾರ್ಯಾಧ್ಯಕ್ಷ ಸ್ಥಾನಗಳಾಗ್ಲಿ, ಪ್ರಮುಖ ಹುದ್ದೆಗಳನ್ನ ಸಿದ್ದರಾಮಯ್ಯನವರ ವಿಶ್ವಾಸ ಇಲ್ಲದೆ ಅಥವಾ ಅವರ ವಿರೋಧ ಕಟ್ಟಿಕೊಂಡು ಮಾಡೋದಕ್ಕೆ ಮುಂದಾಗಲ್ಲ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಶ್ವೇತಾ, ಓಕೆ, ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.